ನೆಗೆಟಿವ್ ಕಾಮೆಂಟ್ಗಳಿಗೂ ಮಹತ್ವ ಕೊಡುವೆ. ನನ್ನ ಸಿನಿಮಾದಲ್ಲಿ ಏನ್ ಇಷ್ಟ ಆಗಿಲ್ಲ ಹೇಳಿ. ಯುವರಾಜ್ ಕುಮಾರ್ ನೇರ ಮಾತು. ದೊಡ್ಡಮನೆಯ ಯುವರಾಜ್ ಕುಮಾರ್ ಯಕ್ಕ ಚಿತ್ರದಲ್ಲಿ ಉತ್ತರ ಕೊಟ್ರೆ ನಟನೆ ಬರೋದಿಲ್ಲ ಅಂತವರಿಗೆ ನಟನೆ ಮೂಲಕವೇ ಆನ್ಸರ್ ಕೊಟ್ರೆ ನೆಗೆಟಿವ್ ಕಾಮೆಂಟ್ಗಳನ್ನ ಯುವ ಯಾವ ರೀತಿ ತೆಗೆದುಕೊಳ್ತಾರೆ, ಪಾಸಿಟಿವ್ ಮಾತುಗಳಿಗೆ ಹೇಳೋದೇನು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಹೌದು, ದೊಡ್ಡಮನೆಯ ಯುವರಾಜ್ ಕುಮಾರ್ ಕಾಮೆಂಟ್ಗಳನ್ನ ಹೇಗೆ ತೆಗೆದುಕೊಳ್ತಾರೆ, ನೆಗೆಟಿವ್ ಬಂದ್ರೆ ಹೇಗೆ ತೆಗೆದುಕೊಳ್ತಾರೆ, ಪಾಸಿಟಿವ್ ಇರೋ ಕಾಂಪ್ಲಿಮೆಂಟ್ಸ್ ಗಳನ್ನ ಹೇಗೆ ಸ್ವೀಕರಿಸುತ್ತಾರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯುವ ಮಾತಾಡಿದ್ದಾರೆ. ಮೊದಲ ಚಿತ್ರದಲ್ಲಿ ಮಾಡಿರೋ ತಪ್ಪನ್ನ ಎರಡನೇ ಚಿತ್ರದಲ್ಲಿ ಮಾಡಬಾರದು ಅಂತಾನೆ ಯೋಚನೆ ಮಾಡಿದ್ದಾರೆ. ಹಾಗಾಗಿಯೇ ಯಕ್ಕಾದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಹಾಗೆ ಯುವ ಹೇಳಿರೋ ಕಾಮೆಂಟ್ಗಳ ಕಥೆಯ ವಿವರ ಇಲ್ಲಿದೆ. ಕಾಮೆಂಟ್ಸ್ಗೆ ಮಹತ್ವ ಕೊಡ್ತೀನಿ. ಕಾಮೆಂಟ್ಸ್ಗಳು ಸಾಕಷ್ಟು ಬರುತ್ತೆ, ಆದ್ರೆ ಎಲ್ಲದಕ್ಕೂ ಮಹತ್ವ ಕೊಡೋದಿಲ್ಲ. ಸುಧಾರಿಸಿಕೊಳ್ಳುವ ಕಾಮೆಂಟ್ಸ್ ಇದ್ರೆ ಅಂತಹ ಕಾಮೆಂಟ್ಗಳಿಗೆ ಮೊದಲು ಆದ್ಯತೆಯನ್ನ ಕೊಡ್ತೀನಿ. ಮೊದಲ ಯುವ ಚಿತ್ರ ಬಂದಾಗ ಒಳ್ಳೆ ಮಾತುಗಳು ಬಂದವು, ನಟನೇನೆ ಬರೋದಿಲ್ಲ ಅನ್ನುವ ಕಾಮೆಂಟ್ಗಳು ಕೂಡ ಬಂದವು. ಆದ್ರೆ ಇವುಗಳಲ್ಲಿ ಪಾಸಿಟಿವ್ ಮಾತುಗಳನ್ನ ಸ್ವೀಕರಿಸಿದ್ದೀನಿ. ನಟನೆ ಬರೋದಿಲ್ಲ ಅನ್ನೋ ಮಾತುಗಳ ಮೇಲೆ ವರ್ಕ್ ಮಾಡಿದ್ದೀನಿ. ಹಾಗಾಗಿಯೇ ಎಕ್ಕ ಚಿತ್ರದಲ್ಲಿ ನಟನೆ ಬಗ್ಗೆಯೂ ಒಳ್ಳೆ ಮಾತುಗಳು ಬರ್ತಿದೆ ಅನ್ನೋದನ್ನ ಯುವರಾಜ್ ಕುಮಾರ್ ಹೇಳಿದ್ದಾರೆ. ಇನ್ನು ನನ್ನ ಸಿನಿಮಾದಲ್ಲಿ ಏನ್ ಇಷ್ಟ ಆಗಿಲ್ಲ ಹೇಳಿ. ನನ್ನ ಸಿನಿಮಾ ನೋಡೋ ಅಭಿಮಾನಿಗಳಲ್ಲಿ ನಾನು ಕೇಳುವುದು ಒಂದೇ ಮಾತು, ಎಲ್ಲರೂ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಆದ್ರೆ ನಾನು ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ನನ್ನ ಸಿನಿಮಾದಲ್ಲಿ ಏನ್ ಇಷ್ಟ ಆಗಿಲ್ಲ ಅದನ್ನ ಹೇಳಿ ಅಂತಾನೆ ಕೇಳ್ತೀನಿ. ಆ ರೀತಿ ಕೇಳೋದ್ರಿಂದ ಮತ್ತಷ್ಟು ಕಲಿಬಹುದು, ಇನ್ನಷ್ಟು ತಿಳಿದುಕೊಳ್ಳಬಹುದು ಅನ್ನೋದನ್ನ ಯುವರಾಜ್ ಕುಮಾರ್ ಹೇಳ್ಕೊಟ್ಟಿದ್ದಾರೆ. ಹಾಗೆ ಯಕ್ಕ ಚಿತ್ರದಲ್ಲಿ ಯುವರಾಜ್ ಕುಮಾರ್ ಅಭಿಮಾನಿಗಳ ದಿಲ್ ಕದ್ದು ಬಿಟ್ಟಿದ್ದಾರೆ. ಸಿನಿಮಾ ತಂಡವು ಈ ಚಿತ್ರದ ಸಕ್ಸಸ್ ಮೀಟ್ ಕೂಡ ಮಾಡಿದೆ. ಇದರಲ್ಲಿ ಯುವರಾಜ್ ಕುಮಾರ್ ತಮ್ಮ ಮುಂದಿನ ಚಿತ್ರದ ಬಗ್ಗೆ ಹೇಳ್ಕೊಂಡಿದ್ದಾರೆ. 8 ತಿಂಗಳ ಬಳಿಕ ಮತ್ತೆ ಬರ್ತೀನಿ ಅಂತ ಯುವರಾಜ್ ಕುಮಾರ್ ಸದ್ಯ ಯಕ್ಕ ಚಿತ್ರ ಗೆದ್ದಿರೋ ಖುಷಿಯಲ್ಲೇ ಇದ್ದಾರೆ. ಇದೇ ಖುಷಿಯಲ್ಲೇ ಇನ್ನು 8 ತಿಂಗಳಲ್ಲಿ ಮತ್ತೊಮ್ಮೆ ಬರ್ತೀನಿ, ನಿಮ್ಮನ್ನ ರಂಜಿಸ್ತೀನಿ ಅಂತಾನೆ ಹೇಳ್ಕೊಂಡಿದ್ದಾರೆ. ಹೌದು, ಯಕ್ಕ ಚಿತ್ರದ ಕೆಲಸ ನಡೀತಾ ಇರುವಾಗಲೇ ಯುವರಾಜ್ ಕುಮಾರ್ ಇನ್ನೂ ಒಂದು ಚಿತ್ರ ಒಪ್ಪಿಕೊಂಡಿದ್ದಾರೆ. ಈ ಚಿತ್ರವನ್ನ ಡೈರೆಕ್ಟ್ ದುನಿಯಾ ಸೂರಿ ನಿರ್ದೇಶನ ಮಾಡ್ತಿದ್ದಾರೆ. ದುನಿಯಾ ವಿಜಯ್ ಹಿರಿಯ ಪುತ್ರಿ ರಿತನ್ಯಾ ಈ ಚಿತ್ರದ ನಾಯಕಿಯಾಗಿದ್ದಾರೆ. ಇವರ ಈ ಚಿತ್ರದ ಮುಹೂರ್ತ ಕೂಡ ಆಗಿದೆ. ಸೂರಿ ಗರಡಿಯಲ್ಲಿ ಯುವರಾಜ್ ಕುಮಾರ್. ದುನಿಯಾ ಸೂರಿ ಸಿನಿಮಾಗಳ ಕದರೇ ಬೇರೆ ಇರುತ್ತೆ. ಹಾಗೆ ಇದರಲ್ಲಿ ಕೆಲಸ ಮಾಡಿದ ಕಲಾವಿದರು ತೆರೆ ಮೇಲೆ ವಿಭಿನ್ನವಾಗಿಯೇ ಕಾಣಿಸಿಕೊಳ್ತಾರೆ. ಆ ಲೆಕ್ಕದಲ್ಲಿ ಡಾಲಿ, ಧನಂಜಯ್, ವಸಿಷ್ಠ ಸಿಂಹ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಟಗರು ಚಿತ್ರದಲ್ಲಿ ಇವರಿಗೆ ಒಳ್ಳೆ ಹೆಸರು ಕೂಡ ಬಂದಿದೆ. ಜೂನಿಯರ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಕೂಡ ಸೂರಿ ಅವರ ಬ್ಯಾಡ್ ಮ್ಯಾನರ್ಸ್ ನಲ್ಲಿ ವಿಭಿನ್ನವಾಗಿಯೇ ಕಾಣಿಸಿಕೊಂಡಿದ್ದಾರೆ. ಜನರನ್ನ ವಿಭಿನ್ನವಾಗಿಯೇ ರಂಜಿಸಿದ್ದಾರೆ. ಇದೀಗ ಯುವರಾಜ್ ಕುಮಾರ್ ಅವರ ಸರದಿ ಅಂತಾನೆ ಹೇಳಬಹುದು.